अख्यातिवादी के मत में अनुमिति रूप ब्रह्मज्ञान की सिद्धि होगी। अनुमिति रूप ब्रह्मज्ञान सिद्धि, अनुमिति रूप नेनपिಟ್ಟುಕೋಬೇಕು। तथा जैसे ಹೊನ್ನಿ का व्याप्य धूम है, ಹೊನ್ನಿ का व्याप्य धूम है, ಇದರೆಲ್ಲರಿಗೂ ಗೊತ್ತದು ಬೆಂಕಿ ವ್ಯಾಪ್ಯ ಹೊಗೆ। तैसे इष्ट साधनत्व का व्याप्य रसतत्व है, इष्ट साधनत्वದ व्याप्य रजतत्व है। यत्र यत्र रजतत्वं तत्र तत्र इष्ट साधनत्वं। इस रीति से इतलिದು यत्र यत्र जैसा धूम तैसा ಹೊನ್ನಿ ಅದರಂತೆ इस रीति से रजतत्व में इष्ट साधनता की व्याप्ति है। इष्ट साधनत्वವು ಬೆಳ್ಳೆತ್ವದಲ್ಲಿ ವ್ಯಾಪ್ತಿ ಇದೆ। ಜಾಮೆ ಜಾಕಿ ವ್ಯಾಪ್ತಿ ಹೋವೆ ಸೋ ತ್ವಕ ವ್ಯಾಪ್ಯ ಹೋವೆ। ಯಾವುದರಲ್ಲಿ ಅಂದರೆ ಈಗ ಹೆಂಗೆ ನಾವು ಹೊಗೆ ಬೆಂಕಿ ಗುರ್ತಿ ಅದು ನಿಮ್ಗೆ ಹೌದಿಲ್ಲ, ಇತರಿಸಿದೊಟ್ಟು ಹೊಗೆ ಬೆಂಕಿದು ಉದಾಹರಣೆ ಇಟ್ಕೋಬೇಕು। ಅಂದರೆ ರಸತತ್ವ ಇಷ್ಟ ಸಾಧನ, ಇಷ್ಟ ಸಾಧನತ್ವ ಏನದ ಇದು ವ್ಯಾಪಕ, ಹೆಂಗೆ ಹೊನ್ನಿ ವ್ಯಾಪಕ ಆಯಿತು, ಹೊಗೆ ವ್ಯಾಪ್ಯ ಹೌದಿಲ್ಲ। ಹಂಗೆ ಇಲ್ಲಿ ಇಷ್ಟ ಸಾಧನತ್ವ ಏನೈತಲ್ಲ ಇದು ವ್ಯಾಪಕ, ಬೆಳ್ಳತ್ವ ಇದು ವ್ಯಾಪ್ಯ। ಅದಕ್ಕೆ ಅವರು ಜಾಮೆ रजतत्व में जाकी इष्ट साधनत्व की व्याप्ति होवे सो सो अंदर रजतत्व ताका इष्ट साधनत्व का व्याप्य होवे। ಜಾಕಿ ವ್ಯಾಪ್ತಿ ಹೋವೆ ಸೊ ವ್ಯಾಪಕ ಹೋವೆ ಹೇ, ಯಾವುದರ ವ್ಯಾಪ್ತಿ ಆಗುತ್ತದೆ ಅದು ವ್ಯಾಪಕ ಇರುತ್ತದೆ। ಇಷ್ಟ ಸಾಧನತ್ವ ಇದು ವ್ಯಾಪಕ ಐತಿ। इस रीति से इष्ट साधनत्व व्यापक है। इष्ट साधनत्व ಏನಾಯಿತು ನಿಮಗೆ ಉದಾಹರಣೆ ತಿಳಿಲಿಕ್ಕಿಲ್ಲ ಏನು ರೀ ಇದು ಹೊಗೆ ಬೆಂಕಿದು ಏನು ಉದಾಹರಣೆ ನಾವು ಪ್ರಸಿದ್ಧದಲ್ಲ, ಹೊಗೆ ಬೆಂಕಿದು ಹೊಗೆ ಏನದ ವ್ಯಾಪ್ಯ, ಬೆಂಕಿ ವ್ಯಾಪಕ ಹೌದಾ। ಯಾವುದರಲ್ಲಿ ಅಂದರೆ ಹೊಗೆಯಲ್ಲಿ ನಾವು ಬೆಂಕಿದು ವ್ಯಾಪ್ತಿ ಹೇಳ್ತೇವೆ, ಬೆಂಕಿದು ಏನು ಹೇಳ್ತೇವೆ ವ್ಯಾಪ್ತಿ ಹೇಳ್ತೇವೆ। ಅದಕ್ಕೆ ಆ ಹೊಗೆ ಏನಾಯಿತು ವ್ಯಾಪ್ಯ, ಹೊಗೆ ಬೆಂಕಿ ಏನಾಯಿತು ವ್ಯಾಪಕ, ಅದು ಉದಾಹರಣೆ ನಿಮ್ಗೆ ಗೊತ್ತದ। ಹಂಗೆ ಇಲ್ಲಿ ಮಾತ್ರ ಉದಾಹರಣೆ ಬೇರೆ ಅದ। ಇಷ್ಟ ಸಾಧನತ್ವ ಇದು ವ್ಯಾಪಕ, ರಜತತ್ವ ಇದು ವ್ಯಾಪ್ಯ। ಇಷ್ಟ ಸಾಧನತ್ವ ಎಲ್ಲ ಬೆಳ್ಳಿಯಲ್ಲಿ ಐತೆ ನೋಡ್ರಿ ಇಷ್ಟ ಸಾಧನತ್ವ, ಮತ್ತು ನಿಮಗೆ ಬೇರೆ ಬಂಗಾರ ಯಾವುದು ರೀ ಇಷ್ಟ ಸಾಧನತ್ವ, ಇಷ್ಟ ಸಾಧನತ್ವ ಹಾಂ, ಮತ್ತು ಬೆಳ್ಳತ್ವ ಅದರದ್ದು ವ್ಯಾಪ್ಯ। ಎಲ್ಲೆಲ್ಲಿ ರಜತತ್ವ ಇರುವುದು ಅಲ್ಲಿ ಇಷ್ಟ ಸಾಧನತ್ವ ಇರುತ್ತದೆ। ಅದಕ್ಕೆ ಇಷ್ಟ ಸಾಧನತ್ವ ವ್ಯಾಪಕ ಆಯಿತು, ರಜತತ್ವ ಏನಾಯಿತು ವ್ಯಾಪ್ಯ ಆಯಿತು। ವ್ಯಾಪ್ಯ ತಿಳಿತಲ್ಲ ಈಗ ಹಾಂ, ಅಲ್ಲ ಉದಾಹರಣೆ ಗೊತ್ತಾಯ್ತಲ್ಲ ಈಗ। ಅಂದರೆ ತೆಳಗ ನಿಮ್ಗೆ ಎಕ್ದಮ್ ಈಗ ಲಾಸ್ಟ್ ಹ್ಯಾಂಗೆ ಭ್ರಮ ಸಿದ್ಧ ಮಾಡ್ಯಾರ ಆಗ್ಬೋದು, ಅಂದರೆ ಇದು ಗುರುತಿರಬೇಕು ಉದಾಹರಣೆ ವ್ಯಾಪ್ಯ ವ್ಯಾಪಕ ಅವರ ರಜತತ್ವ ವ್ಯಾಪ್ಯ ಹಾಂ। ವ್ಯಾಪ್ಯ ಹೇತು ಹೋವೆ ವ್ಯಾಪಕ ಸಾಧ್ಯ ಹೋವೆ। ವ್ಯಾಪಿದ್ದು ಏನತ್ತದ ಹೇತು, ವ್ಯಾಪಿದ್ದು ಹೇತು, ಹೊಗೆ ವ್ಯಾಪ್ಯದ ಅದಕ್ಕೆ ಹೇತು ಹೌದಿಲ್ಲ। ವ್ಯಾಪಕ ಸಾಧ್ಯ ಅಂದ್ರೆ ಹೊನ್ನಿ ವ್ಯಾಪಕದ ಅದಕ್ಕೆ ನಾವು ಸಾಧ್ಯ ಅಂತೇವೆ। ಯ ಪ್ರಕಾರ ಅನುಮಾನ ಮೇ ಲಿಖಾ ಹೈ, ಇದು ಅನುಮಾನ ಪ್ರಮಾಣದಲ್ಲಿ ಬರ್ಕೊಂಡೇ ಬಂದರ। ಈ ರೀತಿಸಿ ಅಂದರೆ ಯಾತೆ ಅಂದ್ರೆ ಈ ರೀತಿಯಿಂದ, ಆದ್ದರಿಂದ ಆದರೂ ಈ ರೀತಿಯಿಂದ रजतत्व हेतु से इष्ट साधनत्व रूप साध्य की अनुमति होवे, यह अर्थ तो सर्व के मत में निर्विवाद है। ನಿರ್ವಿವಾದ ಇದು ಏನು ನಿಮ್ಗೆ ತಿಳಿಲಿಕ್ಕಿಲ್ಲ ಇದು ಏನು ಎಲ್ಲ ಮತಗಳಲ್ಲಿ ವಿವಾದ ರಹಿತವಾದ ಇದನ್ನು ಸ್ಪಷ್ಟವಾದ ಹಾಂ ಹಾಂ ಎಲ್ಲಿ ಓದ್ತೀರಿ ನೀವು? ವ್ಯಾಪ್ತಿ ಏನೈತಲ್ಲ ಇದು ಹೇತು, ಹೊಗೆ ವ್ಯಾಪ್ಯದ, ಹೊಗೆ ವ್ಯಾಪ್ಯದ, ಬೆಂಕಿದು ವ್ಯಾಪಕದ, ವ್ಯಾಪಕ ಇದ್ದದ್ದು ಸಾಧ್ಯ ಇರ್ತದೆ, ವ್ಯಾಪಿದ್ದು ಹೇತು ಇರ್ತದೆ ಹಾಂ। ಇದಕ್ಕಂದ್ರೆ ನಿಮ್ಗೆ ಇಷ್ಟ ಸಾಧನತ್ವ ಇಷ್ಟ ಸಾಧನ ಕಾಣ್ತದೇನು? ಇಷ್ಟ ಸಾಧನ ಹ್ಯಾಂಗೆ ಬೆಂಕಿ ಒಳಗೆ ಗುಡ್ದಾಗ ಕಾಣಿಸ್ತದೆ ನಿಮಗೆ? ಇಲ್ಲ, ಸಾಧ್ಯ ಪ್ರತ್ಯಕ್ಷ ಏನು ಕಾಣ್ಲಿಕ್ಕತ್ತದ ನೋಡಿ ಹೊಗೆ, ಅದು ಹೇತು. ಹೇತುವಿನ ಮ್ಯಾಲಿಂದೇನೆ
ಆ ಬೆಂಕಿ ಅನುಮತಿ ಜ್ಞಾನ ಪ್ರತ್ಯಕ್ಷ ಹೋಗಿ ನೋಡಿ ಬಂದಿಷ್ಟೇ. ಆ ಮನುಷ್ಯನಿಗೆ ಆ ಎರಡರದು ಅವಿನಾಭಾವ ಸಂಬಂಧ ಜ್ಞಾನ ಬೇಕು. ಹೋಗಿ ನೋಡಿದರೂ ಕೂಡ ಒಳಗೆ ಅವಿನಾಭಾವ ಸಂಬಂಧ ಜ್ಞಾನದಿಂದ ಆಗಲ್ಲ. ಇದು ಎಲ್ಲ ಅನುಮಾನ ಪ್ರಮಾಣದಾಗ ನಿರ್ಣೀತ ಆಗ್ತೀವಿ ನಾವು ಎಲ್ಲರಿಗೆ ಪ್ರಸಿದ್ಧ ಹೇಳಿ ಇರುತ್ತೇವೆ. ಯಾಕಂದ್ರೆ ಅದೇ ರೀತಿ ಇವಾಗ ಇಲ್ಲಿ ಇಷ್ಟ ಸಾಧನತ್ವ ಏನದಲ್ಲ ಎಲ್ಲ ಇಷ್ಟ ಅಂದರೆ ಇಚ್ಛಾಕೃಷಿಗೆ ಎಲ್ಲರದಾಗ ಇರ್ತೈತೀನಿ ಹೌದಲ್ಲ. ಮತ್ತು ಯಾವುದು ತಮ್ಮ ಇಚ್ಛಾಕೃಷಿದಾಗ ಇರ್ತದೆ ನೋಡಿ. ಬೆಳ್ಳತ್ತು ಇದು ಮಾತ್ರ ವ್ಯಾಪ್ಯ, ಇಷ್ಟ ಸಾಧನತ್ವ ಇದು ವ್ಯಾಪಕ ಇದ್ದುದು ಸಾಧ್ಯ ಇರುತ್ತದೆ, ವ್ಯಾಪ್ಯ ಇದ್ದುದು ಇದು ಹೇತು ಇರುತ್ತದೆಯೋ ಅನುಮಾನ ಪ್ರಮಾಣದಲ್ಲಿ ನಿರ್ಣೀತ ಅರ್ಥ ಅಂತ ಹೇಳಿದರು. ಇಲ್ಲಿ ತನಕ ತಿಳಿತಲ್ಲ ನಿಮ್ಗೆ. ಈಗ अन्यमतमे ಅಂದರೆ ನೈಯಾಯಿಕರ ಮತದಲ್ಲಿ पक्ष में व्याप्य रूप हेतु के संबंध ज्ञानते व्यापक रूप साध्य की अनुमति होवे. ನ್ಯಾಯಿಕರು ಪಕ್ಷ ಪರ್ವತದಲ್ಲಿ ವ್ಯಾಪ್ಯ ರೂಪ ಹೇತುಕೆ ಅಂದರೆ ಹೊಗೆ ರೂಪ ಹೇತುವಿಂದ ಆ ಹೊಗೆಯ ಸಂಬಂಧ ಜ್ಞಾನದಿಂದ ವ್ಯಾಪಕ ರೂಪ ಸಾಧ್ಯದ ಅನುಮತಿ ಆಗುತ್ತದೆ. ವ್ಯಾಪಕ ರೂಪ ಸಾಧ್ಯಕ್ಕೆ ಅಂದರೆ ಬೆಂಕಿದು ಅನುಮತಿ ಆಗುತ್ತದೆ ಹೌದಲ್ಲ. ಪರಂತು ಅವ್ರ अख्यातिवाद में निन्न मतದಲ್ಲಿ पक्ष में व्याप्य हेतु के असंबंध ज्ञान अभाव से साध्य की अनुमति होवे ये अर्थ उत्पादन करे. ನಿನ್ನ ಅಖ್ಯಾತಿ ಮತದಲ್ಲಿ ಹಿಂದೆ ಹೇಳ ನೋಡ್ರಿ ಪಕ್ಷದಲ್ಲಿ ಎಲ್ಲಿ ಅಲ್ಲಿ ಬರ್ಕೊಂಡ್ರಿಲ್ಲ ಹಾಂ ಅಸಂಬಂಧ ಜ್ಞಾನದ್ದು ಅಭಾವ ಹಾಂ या मत में रजत का भेदग्रह ज्ञान प्रवृत्ति का हेतु प्रतिबंध कोणते ಹೇಳಿದಲ್ಲ. ಹಂಗೆ ನಿನ್ನ ಅಖ್ಯಾತಿ ಮತದ ಎಲ್ಲ ನ್ಯಾಯಿಕರ ಮತದಲ್ಲಿನೂ ಕೂಡ ಒಂದೇ ಅದ. ಯಾರು ಹೇಳೋದೇ ಪಕ್ಷದಲ್ಲಿ ವ್ಯಾಪರೂಪ ಹೇತುಕ್ಕೆ ಸಂಬಂಧ ಜ್ಞಾನತೆ ಪಕ್ಷ ಪರ್ವತ ಆ ಪರ್ವತದಲ್ಲಿ ವ್ಯಾಪ್ಯ ರೂಪ ಹೇತು ಅಂದರೆ ಹೊಗೆ ಸಂಬಂಧ ಜ್ಞಾನದಿಂದ ವ್ಯಾಪಕ ರೂಪ ಸಾಧ್ಯದ ಅನುಮತಿ ಆಗುತ್ತದೆ. ಆದರೂ ಅನ್ಯಮತ ಅಂದರೆ ನ್ಯಾಯಿಕರು ಅದರ ಅಖ್ಯಾತಿವಾದ ಮತದಲ್ಲಿ ಪಕ್ಷದಲ್ಲಿ ವ್ಯಾಪ್ಯ ಹೇತುಕ್ಕೆ असंबंध ज्ञान अभावते साध्य की अनुमति होवे. ಅಖ್ಯಾತಿ ಮತದಲ್ಲಿ ಪಕ್ಷದಲ್ಲಿ ವ್ಯಾಪ್ಯ ಹೇತುದು ಅಸಂಬಂಧ ಜ್ಞಾನದ ಅಭಾವ ಹೇತು ಹೋವೆ ನ ಹೋವೆ ಹಿಂದೆ ಹೇಳ ನೋಡಿ. ಇದ್ರೂ ಇರಲಾರ್ದು ಅಸಂಬಂಧ ಜ್ಞಾನ ಅಭಾವದಿಂದ ಹೇತು ಇರಲಿ ಇರ್ಲಾದಿರಲಿ असंबंध ज्ञान का अभाव भी है हिंद. पर्वत में धूम के असंबंध ज्ञान का अभाव रूप परामर्शी उक्त अनुमिति का कारण होने से ಹಿಂದಿನ ಪೇಜ್ ಮೇಲೆ ಪರ್ವತದಲ್ಲಿ ಹೊಗೆಯ ಅಸಂಬಂಧ ಜ್ಞಾನದ ಅಭಾವ ರೂಪ ಪರಾಮರ್ಶ ಮೇಲೇಳಲ್ಪಟ್ಟಂಥ ಅನುಮತಿ ಕಾರಣದಿಂದ ಪಕ್ಷದಲ್ಲಿ ಹೊಗೆ ಇದ್ರೂ ಸರ್ವತ್ರ ಇದ್ರೂ ಇರಲಾರ್ದಾಗ ನಿಮಗೆ पक्ष में व्याप हेतु के असंबंध ज्ञान अभाव से साध्य की अनुमति होवे ये अर्थ प्रतिपादन कर्या है. ಹೀಗೆ ನೀ ಹಿಂದೆ ಹೇಳ್ಕೊಂಡು ಬಂದಿದ್ದೀವಿ ಹೌದಿಲ್ಲ. ಈಗ ಇದಂ ರಜತಂ ಈ ರೀತಿ ಸೇ ಈಗ ಅಖ್ಯಾತಿವಾದ ಮತದಲ್ಲಿ ನಿನ್ನ ಮತದಲ್ಲಿ ಈಗ ಅಖ್ಯಾತಿ ಮತದಲ್ಲಿ ಬೇರೆ ಮತದಲ್ಲಿ ಅವನ ಮತದಲ್ಲಿ ತೋರಿಸ್ಕೊಡ್ತಾರೆ. ಈಗ ಅಖ್ಯಾತಿ ಮತದಲ್ಲಿ ಇದು ಬೆಳ್ಳಿ इस रीति से जहाँ शुक्ति देश में ज्ञान होवे शुक्ति देशದಲ್ಲಿ ಇದಂ ರಸ್ತಮ ಜ್ಞಾನ ಆಯಿತು तहाँ इदम पदार्थ शुक्ति में रजतत्व का ज्ञान तो है नहीं. ಇದಂ ಪದಾರ್ಥದಲ್ಲಿ ಶುಕ್ತಿತ್ವ ಜ್ಞಾನ ಐತೇನು ಶುಕ್ತಿತ್ವ ಇದು ರಸ್ತತ್ವ ಇದಂ ಪದಾರ್ಥ ಅಂದ್ರೆ ಶುಕ್ತಿ ಅಥವಾ ಶುಕ್ತಿದೇ ಇದಂ ಆಗಿರ್ತದೆ. ಶುಕ್ತಿಯಲ್ಲಿ ಬೆಳ್ಳತ್ವದ ಜ್ಞಾನ ಇಲ್ಲವೇ ಇಲ್ಲ ಐತೇನು ಶುಕ್ತಿಯಲ್ಲಿ ಬೆಳ್ಳತ್ವ ಜ್ಞಾನ ಆದೇನು ಇಲ್ಲವೇ ಇಲ್ಲ. ಅದಕ್ಕೆ ಅವ ಏನಂತಾನ ಕಾಪಿ ಅಂದರೆ ಇಲ್ಲೇ ಸ್ವಲ್ಪ ಯದ್ಯಪಿ ಬರ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಶುಕ್ತಿ ದೇಶ में ज्ञान हुए था इदम पदार्थ शुक्ति में ಇದಲ್ಲ ಅಲ್ಲಿ ಮುಂದೆ यद्यपि रस्तत्व का ज्ञान तो है नहीं. यद्यपि
रजतत्व का ज्ञान तो है नहीं, इनवे ಇಲ್ಲ. ಆದರೂ ರಜತತ್ವಕ್ಕೆ ಅಸಂಬಂಧ का भी ज्ञान नहीं. ಬೆಳ್ಳತ್ವದ ಅಸಂಬಂಧ ಜ್ಞಾನನೂ ಇಲ್ಲ. ಅಸಂಬಂಧ अभाव अಲ್ಲ, असंबंध ज्ञाननೂ ಇಲ್ಲ. याते शुक्ति में रजतत्व के असंबंध का ज्ञान अभाव होने ಈ असंबंध ज्ञान अभाव ಇರೋಣದ್ರಿಂದ ತಿಥಿಗ ಸಂಬಂಧ ಜ್ಞಾನ ಇಲ್ಲ, असंबंध ज्ञान अभाव ಇರೋಣದ್ರಿಂದ इदम पदार्थ रूप पक्ष में रजतत्व रूप हेतु के असंबंध ज्ञान अभावते असंबंध ज्ञानದ ಅಭಾವದಿಂದ इष्ट साधनत्व रूप साध्य की अनुमिति इच्छा विना सामग्री बलते सिद्ध होवे. ಸಾಮಗ್ರಿ ಬಂದ ಇಚ್ಛೆ ಇಲ್ಲದಿದ್ದರೂ ಕೂಡ ನಿಮ್ಮ ಮತದಲ್ಲಿ ಸಿದ್ಧ ಆಗುತ್ತದೆ. ಸೊ ಇದಂ ಪದಾರ್ಥ ಮೇ ಇಷ್ಟ ಸಾಧನತ್ವಕ್ಕೆ ಅನುಮಿತಿ ಬ್ರಹ್ಮರೂಪ ಮೇಲೆ ಹೇಳ ನೋಡಿ. ಹಾಂ, ಅನುಮಿತಿ ರೂಪ ಬ್ರಹ್ಮಜ್ಞಾನಕ್ಕೆ ಸಿದ್ಧಿ ಹೋವೆ ಅಂತೇಳಿ ಮ್ಯಾಲ ಶುರುವತ್ತಿಗೆ ಅನುಮಿತಿ ರೂಪ ಬ್ರಹ್ಮಜ್ಞಾನಕ್ಕೆ ಸಿದ್ಧಿ ಅಂತ ಹೇಳಿರಲ್ಲ, ಹಂಗೆ ಇಷ್ಟ ಸಾಧನತ್ವ ರೂಪ ಸಾಧ್ಯಕ್ಕೆ ಇಷ್ಟ ಸಾಧನತ್ವ ರೂಪದು ಸಾಧ್ಯದಿದೆ. ಇಷ್ಟ ಸಾಧನತ್ವ ಏನದ ಸಾಧ್ಯದ ಹೌದಿಲ್ಲ. ಇದು ನಿನ್ನ ಇಚ್ಛೆ ಇಲ್ಲದಿದ್ದರೂ ಕೂಡ ಸಾಮಗ್ರಿ ಬಲದಿಂದ ಸಿದ್ಧ ಆಗುತ್ತದೆ. ಅನುಮಿತಿ ಸಿದ್ಧ ಆಯಿತು. ತಿತ್ತಿದ್ದು ಇದಂ ಪದಾರ್ಥ ಅಂದರೆ ಶುಕ್ತಿ. ಅದು ಇದಂ ಪದಾರ್ಥ ಏನದ ಶುಕ್ತಿ. ತಾಮೇ ಇಷ್ಟ ಸಾಧನತ್ವ ಹೈ ನಹಿ, ಅಲ್ಲಿ ಬೆಳೆ ಐತೇನು ಇಷ್ಟ ಸಾಧನತ್ವಕ್ಕಂದ್ರೆ ರಜತತ್ವದ ರಜತ ಇಷ್ಟ ಸಾಧನತ್ವ ಇಲ್ಲವೇ ಇಲ್ಲ. ಆದ್ದರಿಂದ शुक्ति में इष्ट साधनत्व रहित में इष्ट साधनत्व का अनुमति ज्ञान ब्रह्मरूप है. और इष्ट साधनत्व रहितದಲ್ಲಿ ಇಷ್ಟ ಸಾಧನತ್ವದ ಅನುಮಿತಿ ಅಂದ್ರೆ ಸಾಧ್ಯದಲ್ಲಿ ಭ್ರಮ, ಸಾಧ್ಯದಲ್ಲಿ ಭ್ರಮ ಆಯಿತು. ಜ್ಞಾನ ಬ್ರಹ್ಮरूप है. इष्ट साधनत्व रहित में इष्ट साधनत्व का ಅನುಮಿತಿ ಜ್ಞಾನ ಬ್ರಹ್ಮರೂಪ ಅಂದರೆ ಸಾಧ್ಯದಲ್ಲಿ ಬ್ರಹ್ಮ ಅಂತ ಬರ್ಕೋರಿ ಇಲ್ಕ. इस रीति से गल ग्रह न्यायते अख्यातिवादी के मत में ब्रह्म ज्ञान की सिद्धि होवे है. साध्य इष्ट साधनत्ವ ಐತೇನು ರಜತ ಇಷ್ಟ ಸಾಧನತ್ವ ಇದಂ ಪದಾರ್ಥ ಶುಕ್ತಿಯಲ್ಲಿ ಇಲ್ಲ ಅಂದಮೇಲೆ ಇಷ್ಟ ಸಾಧನತ್ವ ರಹಿತದಲ್ಲಿ ಇಷ್ಟ ಸಾಧನದ ಜ್ಞಾನ ಹೇಳಿದರೆ ಸಾಧ್ಯದಲ್ಲಿ ನನ್ನಲ್ಲಿ ಬ್ರಹ್ಮಸಿದ್ಧ ಆಯಿತು. ಈಗ ಮೇಲೆ ಏನು ಹೇಳಿದೆವಲ್ಲ ಧೂಳಿಪಟಲದ ಹಿಂದೆ पूर्वोक्त प्रकारದಿಂದ धूलिपटल सहित पर्वत में जो धूम का परामर्श कया, धूमದ ಹಿಂದೆ ಪರಾಮರ್ಶ ಆತ ಅಂತೇಳಿ ನೋಡೋಣ. ಪರಾಮರ್ಶ ಕಯ ತಾ धूम का संबंध ज्ञान पर्वत में माने तो ಅಲ್ಲಿ ಧೂಮ್ ಇಲ್ಲದಿದ್ದರೂ ಒಂದು ವೇಳೆ धूम का संबंध ज्ञान पर्वत में माने तो ಹೊಗಿದು ಸಂಬಂಧ ನೀನು ಆ ಪರ್ವತದಲ್ಲಿ ಒಪ್ಪಿದ್ದಾದರೆ धूम का संबंध ज्ञानी ब्रह्मरूप मानना होबे है. ಗೊತ್ತೇನ್ರಿ? ಹಾಂ, ಹೊಗೆ ಇಲ್ಲಲ್ಲಿ ಧೂಳಿಪಟಲ ಸಹಿತ ಪರ್ವತದಲ್ಲಿ ಮ್ಯಾಲೆ ಹಿಂದೆ ಹೇಳಲ್ಪಟ್ಟಂಥ ಉದಾಹರಣದಲ್ಲಿ ಅಲ್ಲಿ ನೀ ಏನು ಹೊಗೆಯ ಪರಾಮರ್ಶೆ ಹೇಳಿದಿ, ಆದರೂ ಅಲ್ಲಿ ಹೇತುವಿನಲ್ಲಿ ಬ್ರಹ್ಮ ಅದ. ಹೇತುವಿನಲ್ಲಿ ಏನದಲ್ಲಿ ಬ್ರಹ್ಮ ಅದ. ಯಾಕೆ ಅಲ್ಲಿ ಹೊಗೆಯ ಸಂಬಂಧ ಜ್ಞಾನ ಪರ್ವತದಲ್ಲಿ ಒಪ್ಪಿದರೆ, ಹೊಗೆಯ ಸಂಬಂಧ ಜ್ಞಾನ ಪರ್ವತದಲ್ಲಿ ಒಪ್ಪಿದಾದರೆ ಹೊಗೆಯ ಸಂಬಂಧ ಜ್ಞಾನವೇ ಬ್ರಹ್ಮರೂಪ ಒಪ್ಪಬೇಕು. ತಿಳಿಗದೆ ಧೂಮಕ ಹಾಂ ಸಂಬಂಧ ज्ञानी ब्रह्मरूप मानना होबे. हाँ, किस पर्वत में धूम का असंबंध ज्ञान अभाव अनुमिति का हेतु कहे तो ಅಲ್ಲಿ तीस स्थान में तो ब्रह्मज्ञान के अन्य अंगीकार से भी निर्वाह हुए नहीं. ನೀ ಅಂಗೀಕಾರ ಮಾಡದಿದ್ದರೂ ಕೂಡ ಬ್ರಹ್ಮ ಸಿದ್ಧ ಆಗಲ್ಲ. ಅಂದರೆ ನೀನು ಪರ್ವತದಲ್ಲಿ ಮೇಲೆ ಹೇಳಲ್ಪಟ್ಟಂಥ ಎರಡೂ ಹೊಗೆಯ ಸಂಬಂಧ ಜ್ಞಾನ ಒಪ್ಪದೆ ಅಂದರೆ ಹೇತುವಿನಿಲ್ಲ ಭ್ರಮ ಆಯಿತು. ಪರ್ವತದಲ್ಲಿ ನೀ ಜರ್ ಕದಾಚಿತ್ ಹೊಗೆ ತಗಿನ ಉದಾಹರಣೆದಾಗ ಪರ್ವತದಲ್ಲಿ ಹೊಗೆ ಸಂಬಂಧ ಜ್ಞಾನದರ ಒಪ್ಪದಿ ಅಂದರೆ ಹೇತುವಿನೆಲ್ಲ ಭ್ರಮ ಆಯಿತು. ಹಾಂ, ಹೊಗೆ ಇಲ್ಲ ಅಲ್ಲಿ, ಹೊಗೆ ಪರ್ವತದಲ್ಲಿ ಹೊಗೆ ಇಲ್ಲ,
ಹೋಗಿ ಸಂಬಂಧ ಜ್ಞಾನ ಒಪ್ಪದಿ ಅಂದರೆ ಹೇತುವಿನಲ್ಲಿ ಭ್ರಮ ಆಯಿತು. ಇದೆಲ್ಲ ಪ್ರಭು. ಇನ್ನು ಪರ್ವತದಲ್ಲಿ ಹೇತುದು ಅಸಂಬಂಧ ಜ್ಞಾನ ಅಭಾವ ಒಪ್ಪದಿ ಅಂದರೆ ಆ ಹೇತುದು ಅಸಂಬಂಧ ಜ್ಞಾನ ಅಭಾವ ಒಪ್ಪದಿ ಸಾಧ್ಯದಲ್ಲಿ ಭ್ರಮ. ಅಸಂಬಂಧ ಜ್ಞಾನ ಅಭಾವ ಒಪ್ಪದಿ ಅಂದರೆ ಸಾಧ್ಯದಲ್ಲಿ ಭ್ರಮ. ಇಷ್ಟು ಸಾಧನತ್ವ ಇಲ್ಲ ನೋಡ್ರಿ. ರಜತದ ಇಷ್ಟು ಸಾಧನತ್ವಕ್ಕೆ ಆದ್ದರಿಂದ ನಿಮಗೆ तीस स्थान में तो ब्रह्म ज्ञान के अन्य अंगीकार से भी निर्वाह हुआ, परंतु आदरू तथापि सकल अनुमिति में सकल ಅಂದರೆ ಧೂಮ್ ಸಹಿತ ಧೂಮ್ ರಹಿತ सकल अंदर ಎರಡು ಬರ್ಕೊಳ್ಳಿ. सकल ಅಂದ್ರೆ हाँ अनुमिति में हेतु के असंबंध ज्ञान अभाव को कारण मान के ಒಪ್ಪಿ ಎರಡರಲ್ಲಿ ಒಪ್ಪಿ शुक्ति में रसतत्व के असंबंध ज्ञान अभाव थे इष्ट साधनत्व की ब्रह्मरूप अनुमिति सिद्ध हुई. ಪರ್ವತದಲ್ಲಿ ಹಂಗೆ ಅಲ್ಲಿ ಶುಕ್ತಿಯಲ್ಲಿ ಬೆಳ್ಳತ್ವ ಅಸಂಬಂಧ ಜ್ಞಾನ ಅಭಾವದಿಂದ ಇಷ್ಟ ಸಾಧನತ್ವ ಬ್ರಹ್ಮರೂಪ ಅನುಮಿತಿ ಸಿದ್ಧ ಆಯಿತು. इस रीति से उभयतापास रज्जु न्याय थे. उभयतापास रज्जु न्याय ಗೊತ್ತಾಗ್ತದೆ. ಉಭಯತಾಪಾಸ ರಜ್ಜು ನ್ಯಾಯ ಅಂದರೆ ಈಗ ಹಗ್ಗ ಹಾಕಿ ಸರ್ಕ ಸುಮ್ಮ ಹಿಂಗೆ ಇದು ಮಾಡಿಬಿಟ್ಟಿರ್ತಾರೆ. ಈ ಕಡೆ ಇಲ್ಲ, ಈ ಕಡೆ ಇವ ಜಗ್ಗಿದ್ರೂ ಊರಲ್ಲಿ ಬೀಳುತ್ತೆ, ಇವ ಈ ಕಡೆ ಜಗ್ಗಿದ್ರು ಅದು ಊರಲ್ಲಿ ಬೀಳ್ತಾರೆ. ಹಿಂಗೆ ಸ್ವಲ್ಪ ಉಭಯ ಪಾಸ ರಜ್ಜು ನ್ಯಾಯ ಹಿಂಗೆ ಎರಡರಲ್ಲಿನೂ ಭ್ರಮ ಹೇಳಕ್ಕೆ ಬರಲಿಲ್ಲ. ಹೇತುವಿನಲ್ಲಿನೂ ಕೂಡ ಮತ್ತು ಸಾಧ್ಯದಲ್ಲಿನೂ ಕೂಡ ಎರಡೂ ಹೇಳಕ್ಕೆ ಹೋಗಿ ನೀ ಭ್ರಮ ಆಗಿ ರಜ್ಜುಪಾಸನೆ ಐತೆ. ಉಭಯತಾಪಾಸ ರಜ್ಜುನೇ ಐತೆ. ಖ್ಯಾತಿವಾದಿಕೆ ಮತ ಮೇ ಎರಡು ಹೇಳಿದ್ರು ಭ್ರಮ ಸಿದ್ಧ ಐತೆ ಆಯಿತು. ठीक है. ಹಾಂ ಏನಿಲ್ಲ ಲಕ್ಷಣ ರೀ. ಉಭಯತಾಪಾಸ ರಜ್ಜು ನ್ಯಾಯದ ನ್ಯಾಯದು ನ್ಯಾಯ ಲಕ್ಷಣ ಅಲ್ಲ ರೀ, ಇದು ನ್ಯಾಯದಲ್ಲಿ ಹೆಂಗಿರಲ್ಲ. ರಜ್ಜು ಸರ್ಕಿ ನ್ಯಾಯ ಅಲ್ಲಿ ಒಂದು ಲಕ್ಷಣ. ಹಾಂ ಅದೇ ಪರಿಭಾಷೆ ಅಂದರೆ ಇದು ನ್ಯಾಯಗಳದಾವ. ನ್ಯಾಯ ಅವ್ರ ಭೀ ಅಖ್ಯಾತಿವಾದ ಮೇ ದೋಷ है. ಇನ್ನು ಅಖ್ಯಾತಿವಾದಗಳಲ್ಲಿ ದೋಷ ಇರುತ್ತದೆ. ಏನು ಅಂತ ನೋಡಿ, ಜहाँ रंग और रजत समीप धरे होवे. ರಂಗ್ ಅಂದ್ರೆ ಕತಿಲ, ಸಮೀಪ ಅಂತ ಬರ್ದ್ರಿ. ಎರಡು ಸಮೀಪ ಇದು ನೋಡಿ ಹಿಂಗೆ. ಇಲ್ಲಿ ಇದು ರಂಗ, ಇದು ಕತಿಲ, ಇದು ರಜತ. ಕತಿಲ ಅಂದ್ರೆ ಗೊತ್ತಾಗ್ತಲ್ಲ. ಹಾಂ ಕತಿಲ ಅಂದ್ರೆ ನಿಮ್ಗೆ ಈಗ ಬಜಾರ್ದಾಗ ಅದು ಈ ಸಿಟಿದಾಗ ಇರಬೇಕು. ಹಳ್ಳಿಗಳದ ಮೊದಲು ಕಲೈ ಮಾಡೋದು ಭಾಂಡ್ಯ ಅಂತ ಬರ್ತೀವಿ. ಕಲೈ ಭಾಂಡ್ಯ ಕಲೈ ಮಾಡವೇನು ರೀ, ಅದು ಇಟ್ಟೆ ಅದು ಹಚ್ಚಿ ಕಿಶಿಂದ ಎಲ್ಲ ಭಾಂಡ್ಯ ಎಕ್ದಮ್ ಭಾಂಡ್ಯ ಕಲೈ ಮಾಡವೇನು. ಅದು ಏನು ಪಾಂಡ್ರ ಇರ್ತದೆ ನೋಡಿ ಅದು. ಹಾಂ ಅದು ಸ್ವಲ್ಪ ಹಚ್ತಿರೋರು ಹಚ್ಚಿ ಕಿಶಿಂದ ಎಲ್ಲ ಎಕ್ದಮ್ ಬೆಳ್ಳ ಸ್ಟೀಲ್ ಗಪ್ಲೆ. ಹಳಿ ಭಾಂಡ್ಯಗಳು ತಾಂಬರ್ದು ಕಲೈ ಮಾಡ್ತಾರೆ. ಕಲೈ ಅಂತ ಹೋಗ್ತೀನಿ ಮೊದಲು ಹಳ್ಳಿಗಳ ಬರ್ತೀವಿ. ಸಿಟಿ ಒಳಗೂ ಮಾಡ್ತಾರೆ. ಅದು ದುಕಾನ್ದಾಗ ಹೋಗಿ ಮಾಡ್ಕೋಬೇಕು. ಅಲ್ಲಿ ತಿರ್ಗಾಡಲ್ಲ. ಸಿಟಿ ಒಳಗೆ ದುಕಾನ್ಗಳು ಇರ್ತಾವೆ. ಅಲ್ಲಿ ಸಣ್ಣ ಅವು ಹಳಿ ಭಾಂಡ್ಯಗಳು ತಂದು ಕಿಸಿನ ಕಲೈ ಮಾಡ್ಕೊಂಡು ಹೋಗ್ತಾರೆ. पण ಹಳ್ಳಿಗಡದಾಗ ಅವರೇ ಬಂದು ಭಾಂಡ್ಯ ಕಲೈ ಮಾಡೋದಿಲ್ಲ. ಅವು ಒಳಗೆ ಹಾಕಿ ಸ್ವಲ್ಪ ಗರಂ ಏನೇನು ಹಾಂ ಎಕ್ದಮ್ ಕಲೈ. ಹಾಂ ಅಂದರೆ ಅದು ಅದ್ರ ಹೆಸರೇ ಕತ್ತಿಲ್ಲ. ಅದು ಎಕ್ದಮ್ ಬೆಳ್ಳಿಗಪ್ಲೆ ಇರ್ತದೆ ಕಾಣಲ್ಲ. ಬೆಳ್ಳಿ ಮತ್ತು ಕತ್ತಿಲಿ ಯಾವಾಗ ಗುರ್ತಿ ಆಗಲ್ಲ. ಈಗ ಇಲ್ಲಿ ಬೆಳ್ಳಿ ಇಟ್ಟಿದ್ದೆವು, ಅದನ್ನು ಗುಂಡಕ್ಕೆ ಒಂದು ಕತ್ತಿಲ್ಲ. ಅದು ಕತ್ತಿಲ್ಲ ಅಂತಾರೆ. ಇದಕ್ಕೆ ಏನು ಇಲ್ಲಿ ರಂಗ್ ಕತ್ತಿಲ್ಲ ಅಂದ್ರೆ ಈಗ ಗೊತ್ತಾಯ್ತಲ್ಲ ಈಗ ರೀ. ಹಾಂ ಭಾಂಡ್ಯಾಗ ಕಲೈ ಮಾಡೋದು. ಈಗ ಜಹ
ಎಲ್ಲಿ ರಂಗ್ ಅಂದ್ರೆ ಕತಿಲ್ಲ ಅವರು ರಜತ್ ಸಮೀಪದರೆ ಇಲ್ಲೇ ಇಟ್ಟಾರ, ಇಲ್ಲಿ ಬೇಳೆನೂ ಇಟ್ಟಾರ, ಇಲ್ಲಿ ಕತಿಲೂ ಇಟ್ಟಾರ. ಹಾಂ, ದರೆ ಹೂವಿ ತಿನ್ನಕ ಅವುಗಳದ್ದು ಏನದ ಇಮೆ ರಜತೆ. ಇಮೆ ರಜತೆ ಅಂದರೆ ಏನಂತ ಪ್ರಭು? ಎರಡು ಬೇಳೆ ಇದ್ದಾವೆ. ಹಾಂ ಹಾಂ, ಎರಡು ಬೇಳೆ ಇದ್ದಾವೆ ಅಂತ ಹಿಂಗೆ ಜ್ಞಾನ ಆಯಿತು. ಹಾಂ, ಐಸಾ ಜ್ಞಾನ ಹೂವೆ, ಹಿಂಗೆ ಜ್ಞಾನ ಆಯಿತು ನಮ್ಗೆ. ಹಾಂ ಹಾಂ, ಅಂದರೆ ದೋನ ರಜತ ಆಯಿತು, ಎರಡು ಬೇಳೆಗಳು ಇದ್ದಾವೆ ಅಂತ ಹಿಂಗೆ ಜ್ಞಾನ ಆಯಿತು. ಯ ಜ್ಞಾನ ಅನ್ಯಮತ್ಕಿ ರೀತಿ ಸೇತು ಅಂದರೆ ಅಖ್ಯಾತಿ ಬಿಟ್ಟು, ಅನ್ಯ मतन की रीति से अंदर ये अख्याति बिट्टू. हाँ, तो रंग अंश में भ्रम है. रंग अंश में ಅದಕ್ಕೆ ಬೆಳ್ಳೆಲ್ಲ ಅದು ಪಣ ನಿನ್ನ ಮತ ಬಿಟ್ಟು ಬೇರೆ ಮತದಲ್ಲಿ ಎಲ್ಲರಿಗೆ ಹಾಂ ಇದು ಗೊತ್ತಿಲ್ಲದ ಇದು ಬೆಳ್ಳೆ ಅಲ್ಲ. ಪಣ ಜ್ಞಾನ ಏನಾಗಿದೆ ಇಮೆ ರಸ್ತೆ ಎರಡು ಬೆಳ್ಳಿದ್ದಾವೆ. ಪಣ ನಿನ್ನ ಮತನ ಬಿಟ್ಟು ಬೇರೆ ಎಲ್ಲರಲ್ಲಿ ಆ ರಂಗಾಂಶದಲ್ಲಿ ಭ್ರಮ ಅದ. ತೋ ರಂಗಾಂಶ ಮೇ ಭ್ರಮ ಐ ತಿಳಿಸಿಲ್ಲ ಪ್ರಭು. ಹಾಂ, ಏನಿಲ್ಲ ಏನು ತಿಳಿತು? ಹಾಂ, ಸದೃಶ ಕಥಿಲ್ ಕಥಿಲ್ ಅಂದ್ರೆ ಎಲ್ಲರಿಗೂ ಗೊತ್ತಾಗ. ಹಾಂ, ಕಥಿಲ್ ಹಾಂ ಶಬ್ದ ಅದ ಮರಾಠಿ ಒಳಗೆ. ಮರಾಠಿ ಒಳಗೆ ಶಬ್ದ ಕಥಿಲ್. ಹಾಂ, ಕನ್ನಡದಾಗ ಏನಂತ ಅದು ಗೊತ್ತಾಗಲ್ಲ. ಎರಡು ಸಮೀಪೆ ಇಟ್ಟಾರ, ಎರಡು ಸಮೀಪೆ ಇಟ್ಟಾರ. ಆಳಿಗೆ ಇಲ್ಲಿ ಎರಡು ಬೆಳೆದಿದ್ದಾವೆ, ಎರಡು ಬೆಳೆದ ಹಿಂಗೆ ಜ್ಞಾನ ಆಯಿತು. ಆದರೂ ನಿನ್ನ ಅಖ್ಯಾತಿ ಮತವನ್ನು ಬಿಟ್ಟರೆ ಎಲ್ಲರ ಮತದಲ್ಲಿ ಆ ಏನು ಕತಿಲ ರಂಗ ಅದಲ್ಲ ಅದು ಅಂಶದಲ್ಲಿ ಭ್ರಮ ಅದ, ಅದು ಬೆಳೆ ಅಲ್ಲ. ಪರಂತು ಇಮೆ ರಸ್ತೆ ಅಂತ ಹಿಂಗೆ ಜ್ಞಾನನೇ ಆಗ್ಯದ. ತಿಳಿತಿಲ್ಲ? ಹಾಂ ಹಾಂ, अंश में अंदर तीतिल भ्रम है. भ्रम है, भ्रम है. और रजत अंश में प्रमा है, रजत अंश में प्रमा है. ಯಾಕಂದ್ರೆ ಆ ಯಾನ್ ಇಮೆ ರಸ್ತೆ ಜ್ಞಾನ ಅದಲ್ಲ, ಇಮೆ ರಸ್ತೆ ಎರಡು ಜ್ಞಾನ ಅದಲ್ಲ, ಅಲ್ಲಿ ಕಾಯ್ತೆ ರಂಗ ಮೇ ತಥಾ ರಜತ್ ಮೇ ಮುಂದೊಂದು ತಥಾ ನೋಡ್ರಿ, ಗೋಲ್ ಮಾಡ್ರಿ ಮತ್ತು ತಥಾದ ಈ ಎರಡು ಬೇಳೆ ಎರಡನೇದು ರೀ, ಎರಡನೇದು ಮೊದಲಿಂದಲ್ಲ. ರಂಗ ಮೇ ತಥಾ ರಜತ್ ಮೇ ಸರಿಯಾಗದ ಮತ್ತು ತಥಾದ ಆ ತಥಾ ರಜತತ್ವ. ಹಾಂ, ಅಂದ್ರೆ ನೀವು ಮೇಲೆ ಏನು ಹೇಳಿದವ್ರಿ ಎರಡು ಬೆಳ್ಳಿ ಇದ್ದಾವೆ ಅಂತ ಹಿಂಗೆ ಜ್ಞಾನ ಆಗಿದೆ ನಮ್ಗೆ. ಹಾಂ ಹಾಂ, ಎರಡಕ್ಕೆ ಆ ರಂಗದಲ್ಲಿ ಮತ್ತು ಬೆಳ್ಳಿಯಲ್ಲಿ ರಜತತ್ವ ಧರ್ಮಕ್ಕೂ ವಿಷಯ ಕರೆ. ರಜತತ್ವ ಧರ್ಮ ವಿಷಯ ಇಮೆ ರಸ್ತೆ ಅಂದರೆ ಜ್ಞಾನ ಅದ. ಆದ್ದರಿಂದ ಈ ಎರಡಕ್ಕೆ ಬೆಳ್ಳತ್ವ ಧರ್ಮ ವಿಷಯ ಮಾಡುತ್ತದೆ. ಯಾತೆ ರಂಗ ಅಂಶ ಮೇ ಭಿ रजतत्व विशिष्ट ज्ञान है, सो भ्रम है. ಎರಡರಲ್ಲಿ ಬೆಳ್ಳತ್ವ ವಿಷಯ ಮಾಡೈತಿ ಏನ್ರಿ? ಮಾಡೈತೇನಿಲ್ಲ? ಇಮೆ ರಸ್ತೆ ಅಂದಮೇಲೆ ಎರಡು ಜ್ಞಾನ ಅಂದಮೇಲೆ ಎರಡು ಜ್ಞಾನಗಳಲ್ಲಿ ಬೆಳ್ಳಿದ ರಜತತ್ವ ಧರ್ಮ ವಿಷಯ ಮಾಡೈತಿ. ಆದರೂ ರಂಗ ಅಂಶದಲ್ಲಿನೂ ಕೂಡ ರಜತತ್ವ ವಿಶಿಷ್ಟ ಜ್ಞಾನ ಅದನಿಲ್ಲ. ಹಾಂ, ಸೋ ಭ್ರಮ ಹೇ ಬರ್ಕೋರಿಲ್ಲ. ಸೊ ಭ್ರಮ है. ಹಾಂ, ಖರೆ ಬೆಳ್ಳಿಯಲ್ಲಿ ಬೆಳ್ಳತ್ವ ಹೆಂಗದ ಅಲ್ಲಿ ಬೆಳ್ಳತ್ವ ಇಲ್ಲ. ಅದಕ್ಕೆ ರಂಗಾಂಶ ಮೇ भी रजतत्व विशिष्ट ज्ञान है, सो भ्रम है. परंतु अख्यातिवादी के मत में ब्रह्म ज्ञान तो है नहीं. ನಿನ್ನ ಮತದಲ್ಲಿ ಬ್ರಹ್ಮಜ್ಞಾನ ಇಲ್ಲಿ ಭ್ರಮ ಇಲ್ಲ ನೋಡು, ನೀ ಭ್ರಮ ಒಪ್ಪಿಲ್ಲ. ಎಲ್ಲರ ಮತದಲ್ಲಿ ರಂಗಾಂಶದಲ್ಲಿ ಏನು ರಜತತ್ವ ವಿಶಿಷ್ಟ ಜ್ಞಾನ ತೋರ್ತದ, ಅದು ಭ್ರಮ ಅದ, ಅಲ್ಲಿಲ್ಲ. ಕರೆ ಬೆಳೆಯಲ್ಲಿ ಬೆಳತ್ತದ, ಇದರಲ್ಲಿಲ್ಲ. ನಿನ್ನ ಮತದಲ್ಲಿ ಭ್ರಮ ಒಪ್ಪಿಲ್ಲ.
ತಿಳಿತ ನಿಮಗೆ ಇಲ್ಲಿ ತನಕ? ಹಾಂ, ಅಂದರೆ ಉಕ್ತ ಅಂದರೆ ಮೇಲೆ ಹೇಳಲ್ಪಟ್ಟಂಥ ಇಮೆ ರಸ್ತೆ ಜ್ಞಾನವಿ ಜ್ಞಾನನೂ ಕೂಡ ಸರ್ವ ಅಂಶ ಮೇ ಯಥಾರ್ಥ ಹೈ. ಜ್ಞಾನ ಅಂತೂ ಎಲ್ಲ ಅಂಶದಲ್ಲಿ ಯಥಾರ್ಥನೇ ಅದ. ಇಮೆ ರಸ್ತೆ ಸರ್ವ ಅಂಶ ಮೇ ರಂಗ ಮೇ ರಜತ ಮೇ ಜ್ಞಾನ ಸರಿಯಾಗಿನೇ ಅದ. ಇಮೆ ರಸ್ತೆ ಅಲ್ಲ ಸರ್ವ अंश में यथार्थ है, परंतु रजत अंश में तो रजतत्व ಹಾಂ ಅಲ್ಲಿ ನೋಡ್ರಿ ನಿಮಗದು ಪ್ರತ್ಯಕ್ಷ ಪ್ರಮಾಣದಾಗ ಗೊತ್ತಾಗ್ತದೆ, ನಿಮ್ಗೆ ಓದಿದ್ರೆ ಗೊತ್ತಾಗ್ತದೆ. ಸಂಗ್ರಹ ಅಲ್ಲ ಸಂಸರ್ಗ ಹಾಂ ಅಲ್ಲಿ ಅದಲ್ಲ ಮುಂದೆ ಗ್ರಹ ಅದಲ್ಲ ಅದರ ನಡಬರ್ಕ ಸರ ಬರ್ಕೋಬೇಕು. ಸಂಸರ್ಗ परंतु रजत अंश में तो रजतत्व संग्रह ಅಂದ್ರೆ ಕೂಡ್ಕೊಂಡು ಅದಂತ ಸಂಸರ್ಗ ರಜತತ್ವ ಸಂಸರ್ಗ ಅಲ್ಲಿ ಸಿಗಲ್ಲ. ಸಂಸರ್ಗ ಅಂದ್ರೆ ಆ ಬೆಳೆತು ಸಮವಾಯ ಐತಿ. ಹಾಂ ಸಂಸರ್ಗ ಅಂದ್ರೆ ಆ ಸಮವಾಯ ಸಂಬಂಧ. ಆ ಬೆಳ್ಳೆತ್ತದು ಬೆಳ್ಳಿಯಲ್ಲಿ ಸಮವಾಯ ಸಂಬಂಧ ಐತಿ, ಅದಕ್ಕೆ ಸಂಸರ್ಗ. ಹಾಂ ಬತ್ತಂದೆ ಅಂದಾಗ ನಿಮ್ಗೆ रजत अंश में तो रजतत्व संग्रह है और रंग अंश का इदम रूप से ज्ञान है. रंग अंश का इदम रूप से ज्ञान है. तामे हाँ तामे ಅಂದರೆ इदम रंग अंश का इदम रूप से ज्ञान है. तामे ಅಂದರೆ इदम में रजतत्व असंबंध का अग्रह है. अग्रह है ಅಂದ್ರೆ ಅಸಂಬಂಧ ಜ್ಞಾನದ ಅಭಾವ ಐತಿ. ಬೆಳೆತು ಎಲ್ಲಿ ಐತಿ ಅಲ್ಲಿ ಇದಮ್ದಲ್ಲಿ असंबंध ज्ञान ऐति अभाव ऐति. इस रीति से अख्यातिवाद में भेद कल्पना अनुभव विरुद्ध है. ಅಲ್ಲಿ ಐತೇನು असंबंध ಜ್ಞಾನದ ಅಭಾವ ಇಲ್ಲ. असंबंधದ ಜ್ಞಾನದ ಅಭಾವ. ಹಾಂ ಅಂದರೆ ಇದಕ್ಕೆ ಲೋಕಕ್ಕೆ ವಿರುದ್ಧ ಆಗ್ತದೆ. ಇದು ಅನುಭವಕ್ಕೆ ವಿರುದ್ಧ ಇದು. इस रीति से भेद कल्पना अनुभव विरुद्ध है. रंग अंश का इदम रूप से ज्ञान है ಇದು ಹೌದಲ್ಲ. ಅದರಲ್ಲಿ ಬೆಳ್ಳತ್ತು ಅಸಂಬಂಧ ಜ್ಞಾನದ ಅಭಾವ. ಮತ್ತು ಇದು ಲೋಕಕ್ಕೆ ಅನುಭವ ವಿರುದ್ಧ ಆಗ್ತದೆ ಇದು ಅಂತ ಹೇಳ್ತಾರೆ ಅವರು. ಇವರು ನಿಮಗೆ ಈ ರೀತಿಯಿಂದ ನಿನ್ನ ಮತದಲ್ಲಿ ಭೇದ ಕಲ್ಪನಾ ಮಾಡೋದು ಅನುಭವ ವಿರುದ್ಧದ. ಯಾಕೆ? रंग और रजत का इमे रजते इस रीति से एक रूप उल्लेख हुए है. ಯಾಕ ಅನುಭವ ವಿರುದ್ಧ? रंग रजत का इमे रजते इमे ಎರಡು ಬೆಳ್ಳಿ ಈ ರೀತಿಯಿಂದ ಒಂದೇ ರೂಪ ಉಲ್ಲೇಖ ಆಗ್ಯದ. ಎರಡು ಬೆಳ್ಳಿ ಅಂತ ಹಿಂಗೆ ಒಂದೇ ಸಮಾನ ಉಲ್ಲೇಖ ಅಂದ್ರೆ ಸ್ಪಷ್ಟ ಆಗ್ಯದ. ಪರಂತು ತಾಮೇ ಉಕ್ತ भेद कथन की रीति से ನೀ ಹೇಳುವ ರೀತಿಯಿಂದ ವಿಲಕ್ಷಣ ಉಲ್ಲೇಖವಾ ಚಾಹಿಯೇ. ನಿನ್ನ ರೀತಿ ಅಖ್ಯಾತಿ ಮದ್ದಲ್ಲಿ ನೋಡಿದ್ರೆ ವಿಲಕ್ಷಣ ಉಲ್ಲೇಖ ಆಗಬೇಕಾಗಿತ್ತು. ಹಾಂ ಎರಡರಲ್ಲಿ ಸಾಮಾನ್ಯ ಅದ ಇಮೆ ರಸ್ತೆ. ನಿನ್ನ ಮತದಲ್ಲಿ ಭೇದ ಕಲ್ಪನಾ ಹಿಂಗೆ ಮಾಡಿ ಇದು ಅನುಭವಕ್ಕೆ ವಿರುದ್ಧ ಮತ್ತು ವಿಲಕ್ಷಣ ಉಲ್ಲೇಖನೂ ಆಗಬೇಕಾಗಿತ್ತು. ಆಯಿತಾ? जो रंग अंश में रजतत्व का संबंध ग्रह तो ब्रह्म के अनांगीकार से संभव है नहीं. जो रंग अंश में रजतत्व का ಬೆಳ್ಳತ್ವದು संबंध ज्ञानವೇನೋ रंग अंश में रजतत्व का संबंध ज्ञान ब्रह्म के अनांगीकार से संभव है नहीं. ಸಂಭವಿಸ್ತೈತೇನು? ಸಂಭವಿಸಲಿಲ್ಲ. रजत अंश में भी रजतत्व के असंबंध का अग्रह माने तो संभव्य है. ಬೆಳ್ಳಿ ಅಂಶದಲ್ಲಿನೂ ಕೂಡ ಆ ಬೆಳ್ಳತ್ವದ ಅಸಂಬಂಧ ಅಗ್ರಹ ಅವ ಒಪ್ಪಿದ್ರೆ
ಸಂಭವಿಸ್ತೈತಿ. हां काय ते रजत में रजतत्व के असंबंध का ग्रह नहीं बतिले प्रभु. रजत अंशदಲ್ಲಿನೂ ಕೂಡ ಬೆಳ್ಳತ್ತು ಅಸಂಬಂಧದ ಜ್ಞಾನದ ಅಭಾವ ಅಸಂಬಂಧಕ ಅಗ್ರಹ ಹಿಂಗೆ ಹೋಗ್ತದೆ ಅಂದರೆ ಸಂಭವಿಸ್ತೈತಿ. ಯಾಕೆ रजत में रजतत्व के असंबंध का ग्रह नहीं. ಬೆಳ್ಳಿಯಲ್ಲಿ ಬೆಳೆತು ಅಸಂಬಂಧ ಜ್ಞಾನ ಐತೇನು? ಸಂಬಂಧ ಐತಿ. ಅಲ್ಲಿ ಬೆಳ್ಳಿಯಲ್ಲಿ ಬೆಳೆತ್ತದು संबंध ज्ञान ಐತಿ. रजत में रजतत्व के असंबंध का ग्रह नहीं है किंतु संबंध का ग्रह है. अदाने ಅಲ್ಲಿ असंबंध ज्ञान ಇಲ್ಲ, किंतु संबंध का ग्रह ಅಂದರೆ ज्ञान है. ಯಾತೆ एक रूप उल्लेख भी संभव्य है. ಒಂದೇ ರೀತಿಯಿಂದ ಉಲ್ಲೇಖ ಹೇಳೋದು ಸಂಭವಿಸುತ್ತದೆ. परंतु जहाँ सफल प्रवृत्ति का विषय अभी ನೋಡಿ ಹಿಂದೆ ಹೇಳ ನೋಡ್ರ ಹಿಂಗೆ ಸರ್ ಹೇಳಿದರೆ ಉಲ್ಲೇಖ ಸಮಾನ ಐತಪ್ಪ ಅಂದರೆ ಏನಾಗ್ತದ? ಜಾ ಅಲ್ಲೊಂದು ಸಫಲ ಬರ್ಕೋರಿ ಬರ್ರಿ ಸಫಲ ಅಲ್ಲಿ ಹಿಂದೆ ಏನು ಹೇಳ ನಾವು ರಜತತ್ವ ಹಾಂ सफल प्रवृत्ति होवे. हाँ सफल प्रवृत्ति हो ಅಂತ ಹೇಳಲ್ಲ. ಅದಕ್ಕೆ ಅವ್ರ ಹತ್ರ ज्ञा ಅಂದ್ರೆ सफल प्रवृत्ति का विषय अभिमुख होवे ता संसर्ग विशिष्ट ज्ञान से प्रवृत्ति होवे. ये पूर्व नियम क्या है? पूर्व नियम ಹಿಂಗೆ ಹೇಳಿದ್ದೀನಿ. ಹಾಂ ತಾಕ ತ್ಯಾಗ ಹೋವೇಗ ಅದ್ರ ನೀ ತ್ಯಾಗ ಮಾಡಬೇಕಾಗ್ತದೆ. ಹಾಂ ಹಿಂದೆ ಹೇಳ್ಯಾನ ನೇಮ. ಹಾಂ ಬೇರೆ ಜ್ಞಾನ ಆಗೋದ್ರಿಂದ ನಿವರ್ತಿ ಸಂಸರ್ಗ ವಿಶಿಷ್ಟ ಅಂದರೆ ರಜತತ್ವ ವಿಶಿಷ್ಟ ಜ್ಞಾನ ಇದು ಪ್ರವೃತ್ತಿ ಸಫಲ ಅದು. ಅದ್ರ ತ್ಯಾಗ ಲೋಕನು ಮಾಡ್ಲಿಕ್ಕೆ ಬರಲ್ಲ ಅಂತೇಳಿ ನಾವು ಆಯ್ತಾ. ಅವ್ರು ಈಗ ತ್ಯಾಗ ಹೋವೇಗ ಐತಲ್ಲ ಇಲ್ಲಿಗೆ